ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MIA ಮಲ್ಲಪ್ಪ ಜೋತವರ. ಆತ್ಮೀಯರೇ, ದೆಹಲಿ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ DDA ಕೊಳೆಗೆರೆಗಳನ್ನು, ದೆಹಲಿಯಲ್ಲಿಯ ಕೊಳೆಗೆರೆಗಳನ್ನು ಕಿತ್ತಾಕ್ತಾ ಇದೆ. ಕೋರ್ಟ್ ಆದೇಶನೂ ಅದೇ, ಆ ಮಾತು ಬೇರೆ. ಕೋರ್ಟ್ ಅಂತ ಸ್ಪಷ್ಟ ಹೇಳಿದೆ, ಒತ್ತುವರಿ ಮಾಡ್ಕೊಂಡು ಯಾರು ಬಂದಿದ್ದಾರೆ ಅವ್ನು ಸರಿಸ್ಬಿಡ್ರಿ, ತೆಗೆದು ಹಾಕ್ರಿ ಅಂಥೇಳಿ. ಕಳೆದ 3 ದಶಕಗಳಿಂದ ಅಂದರೆ 30 ವರ್ಷಗಳಿಂದ ಅಥವಾ 35-40 ವರ್ಷಗಳಿಂದ ಈ ಕೊಳೆಗೆರೆಯಲ್ಲಿ ವಾಸ ಮಾಡುವಂಥ ಜನ ಅದು ತಮ್ಮದು ಅನ್ನುವಷ್ಟು ಮಟ್ಟಿಗೆ ಅವರು ಪ್ರೀತಿಸೋದು, ಆರೈಸೋದು ಸಾಮಾನ್ಯವಾದ. ಯಾಕಂದರೆ ವಲಸೆ ಬರೋರು ಯಾರಪ್ಪ? ಅತಿ ಬಡವರು, ಕಡು ಬಡವರು, ಹಳ್ಳಿಗಳಲ್ಲಿ ಬದುಕು ನಡೆಯಲಾರದವರು, ಉದ್ಯೋಗ ಇಲ್ಲದವರು. ದೆಹಲಿ ಅಂತ, ಕೋಲ್ಕತ್ತಾ ಅಂತ, ಮುಂಬೈ ಅಂತ, ಬೆಂಗಳೂರು ಅಂತ, ಮದ್ರಾಸ್ ಅಂತ ಊರಲ್ಲಿ ಬಂದು ಸೇರ್ಕೊಳ್ತಾರೆ. ಪಾಪ ಅವ್ರಿಗೆ ಕಟ್ಕೊಳ್ಳಿಕ್ಕೆ ಜಾಗ ಇಲ್ಲ. ಅವ್ರು ಇನ್ನೊಬ್ಬರು ಮನೆ ಕಟ್ಟೋದಕ್ಕೆ ಕೂಲಿಕಾರರಾಗಿ ಬಂದಿರ್ತಾರೆ, ಅವ್ರಿಗೆ ಬದುಕಿಲ್ಲ. ಎಲ್ಲಿ ಕಟ್ತಿರ್ತಾರೆ ಮನೆಯನ್ನು, ಅಲ್ಲೇ ಅವ್ರು ಇರೋದು ಒಂದಿಷ್ಟು ವ್ಯವಸ್ಥೆ ಮಾಡ್ತಾರೆ, ಕೆಲಸ ಮಾಡಿಸ್ಕೊಳ್ಳೋರು. ಅಲ್ಲೊಂದು ದಿವಸ ತೊಡೆ ದಿವಸ ಇರ್ತಾರೆ, ನಂತರ ಮತ್ತೆ ಇದೇ ರೀತಿ ತಿರುಗಾಟ. ಅದು ಅನೇಕ ಮತ್ತೆ ಬೇರೆ ಕೆಲಸಗಳು, ಕಟ್ಟುವ ಕೆಲಸ, ಮತ್ತೇನೋ ಕೆಲಸ, ಕೂಲಿಕಾರರಿಗೆ ಆವತ್ತಿನ ಹೊಟ್ಟೆ ತುಂಬ್ರೆ ಸಾಕಪ್ಪ ನಮಗಂದ್ರೆ ಎಲ್ಲೋ ಹಾದಿ ಬೀದಿಯಲ್ಲಿ ಮಲ್ಕೊಳ್ಳುವಂಥ ಜನ. ಅವರು ಒಂದಿಷ್ಟು ಏನೋ ಅಲ್ಲೇ ದೆಹಲಿಯ ಕಾಲ್ಕಾಜಿ ಮತ್ತು ಮದ್ರಾಸ್ ಕೊಳೆಗೆರೆ, ಇಂಥ ಕೊಳೆಗೆರೆ ಸಾಕಷ್ಟು ಅದಾವೆ. ಪ್ರತಿಯೊಂದು ಊರಲ್ಲಿದ್ದಾವೆ, ಬೆಂಗಳೂರಲ್ಲಿದ್ದಾವೆ ಸಾಕಷ್ಟು. ದಾರಾಹಿ ನೀವು ಕೇಳಿದಿರಿ, ಬಾಂಬೆ